ಅವಲಕ್ಕಿ ಚೂಡ ಅಂತೆ ಹೇಗೆ ಮಾಡೋದು ಟ್ರೈ ಮಾಡ್ತಾ ಇದೀನಿ ಇವತ್ತು. ಬನ್ನಿ ನೋಡ್ಕೊಂಬರ. ಅದನ್ನ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಅವಲಕ್ಕಿ, ಕಡಲೆಬೀಜ, ಹುರ್ಗಡ್ಲೆ, ಕರಿಬೇವು, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟವ್ ಹಚ್ಕೊಳ್ಳೋಣ. ಆಯಿಲ್ ಹಾಕೋಣ ಸ್ವಲ್ಪ. ಹಾಳಾದ ಕಡಿಮೆ ಬೇರೆ ತೆಗಿತಾ ಇರ್ತಾರೆ ಅವಾಗ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟು ಅವಲಕ್ಕಿ ಕರ್ಕೊಂಡ್ಬಿಡೋಣ. ನೋಡಿ, ಈ ಥರ ಅವಲಕ್ಕಿನ ಎಣ್ಣೆಲಿ ಕರ್ಕೊಂಡಾದ್ಮೇಲೆ ಅದ್ರ ಜೊತೆಗೇ ಸೈಡಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ 3 ಒಟ್ಟಿಗೆ ಕರ್ಕೊಂಡು ಸೈಡಲ್ಲಿ ಹಾಕ್ಕೊಂಡಿದ್ದೀವಿ. ಅವಲಕ್ಕಿ ಆಯಿತು. ಈಗ ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಅದನ್ನು ಕರೆದಾಗಿದೆ. ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಕರ್ಕೊಂಬಿಡೋಣ. ನೋಡಿ ಫೈನಲ್ ಈ ಥರ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಈ ಥರ ಕಲಿಸ್ಕೊಬೇಕು. ನೋಡಿ ಈ ಥರ ಕಲರ್ ಬಂದರೆ ಪರ್ಫೆಕ್ಟ್. ಕೊನೆಯದಾಗಿ ಅವಲಕ್ಕಿ ಚೂಡ ರೆಡಿಯಾಗಿದೆ. ಟೇಸ್ಟ್ ನೋಡ್ಬಿಡೋಣ. ಹೇಳಿಲ್ವಾ, ಸರ್ಕಾರದ ಅವಾಗ ಕರೆಕ್ಟ್ ತೆಗಿತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಕರುಮ್ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೂ. ಕರುಮ್ ಆಗಿ ಮಾಡ್ಕೊಳ್ಳಿ, ಮೆತ್ತು ಮಾಡ್ಕೊಂಬಿಡಿ. ಅದ್ಭುತವಾಗಿದೆ. ಥ್ಯಾಂಕ್ ಯು.